ಹಲಸಿನಕಾಯಿ ಬಡಕಿಂದ ಸೂಪರ್ ಆಗಿರೋವಂಥ ಬಿರಿಯಾನಿ ಮಾಡ್ಬೋದು. ತಮಿಳ್ನಾಡಲ್ಲಿ ಈ ಬಿರಿಯಾನಿ ತುಂಬಾ ಫೇಮಸ್ಸು. ಎಲ್ಲ ಮದುವೆಗಳಲ್ಲೂ ಇದನ್ನು ಮಾಡ್ತಾರೆ. ಸಖತ್ ರುಚಿಯಾಗಿರುತ್ತೆ, ಚಿಕನ್ ಟೇಸ್ಟೇ ಇರುತ್ತೆ. ಈಗ ಈ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಲ್ಲಿ ಚಾಕಿಗೆ, ಕೈಯಿಗೆ ಮತ್ತು ಮಣೆಗೆ ಮೂರಕ್ಕೂ ಎಣ್ಣೆನ ಹಚ್ಕೋಬೇಕು. ಹಚ್ಚಿದ ಮೇಲೆ ಈ ಬಡಕನ್ನು ಕಾಯಿನ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಎಳೆಕಾಯಿದು ಇದ್ರ ಸೊಗಡನ್ನ ಈ ರೀತಿ ತೆಗೆದು ಬಿಡಬೇಕು. ಒಂದು ಪೇಪರಿಗೆ ತೆಗೆದು ಇದನ್ನು ಕಟ್ ಮಾಡ್ಕೋಬೇಕು. ಸುತ್ತ ಇರೋವಂಥ ಸಿಪ್ಪೆ ತೆಕ್ಕೊಂಡು ನಂತರ ಮಧ್ಯ ಇರುವಂಥ ದಿಂಡಿನ ಭಾಗನ ಕಟ್ ಮಾಡಿ ತೆಗಿಬೇಕು. ಈ ದಿಂಡನ್ನ ನಾವು ಹಾಕಿದ್ರೆ ಬೇಯೋದಿಲ್ಲ ಸರಿಯಾಗಿ, ಹಾಗಾಗಿ ಈ ಮಧ್ಯ ಭಾಗನ ತೆಗಿತಾ ಇದ್ದೀವಿ. ಇದು ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ಇದನ್ನು ರಿಮೂವ್ ಮಾಡಿ. ಹಲಸಿನಕಾಯಿ ಬಡ್ಕನ್ನು ಒಂದು ಸತಿನಾದರೂ ಮಂತ್ಲಿ ಒನ್ಸ್ ಆದರೂ ತಿಂದರೆ ಒಳ್ಳೆಯದು. ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರಿಗೆ ಈ ಕಾಯಿನ ಕಟ್ ಮಾಡ್ಕೊಂಡಿರೋವಂಥ ಕಾಯಿನೆಲ್ಲ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಹಾಕಿಟ್ಕೋಬೇಕು. ಒಂದು ಪಾತ್ರೆ ಬಿಸಿಯಾಗೋಕ್ಕಿಟ್ಟು ನಂತರ ಕಾಯಿನೆಲ್ಲ ಹಾಕ್ತಾ ಇದ್ದೀವಿ ನೀರಿನ ಸಮೇತ. ಇದನ್ನು 4 ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ. 4 ನಿಮಿಷ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೇಯ್ದಿದೆ ನೋಡಿ. 4 ನಿಮಿಷ ಆದಮೇಲೆ ಫ್ಲೇಮ್ನ ಆಫ್ ಮಾಡಿ ನೀವು ಒಂದು ಕಾಯಿನ ತೊಗೊಂಡು ನೋಡ್ಬೋದು, ಚೆಕ್ ಮಾಡಿ. ನೀರನ್ನೆಲ್ಲ ಬಸ್ದಿಟ್ಕೊಂಡಿದ್ದು ನೋಡಿ, ಬೆಂದಿದೆಯಾ ಇಲ್ವಾ ಅಂತ ಈ ರೀತಿ ಪ್ರೆಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ಮ್ಯಾರಿನೇಟ್ ಮಾಡ್ತಾ ಇದ್ದೀವಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1-2 ಸ್ಪೂನಷ್ಟು ಮೊಸರು, ಉಪ್ಪು, ಮತ್ತು ಇಲ್ಲಿ ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು, ಧನಿಯಾ ಪೌಡರ್ 1 ಸ್ಪೂನಷ್ಟು, ಬಿರಿಯಾನಿ ಪೌಡರು ಅರ್ಧ ಸ್ಪೂನಷ್ಟು, ಗರಂ ಮಸಾಲ ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಇದನ್ನು ನೆನೆಯೋಕ್ಕೆ ಬಿಡಬೇಕು. ನೆಂದಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಯೋಕ್ಕೆ ಬಿಟ್ಟು ಒಂದು ಕುಕ್ಕರ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ಹೋಲ್ ಗರಂ ಮಸಾಲ, ಮನೇಲಿ ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲದನ್ನು ಹಾಕಿ ಒಂದು 4 ಹಸಿರು ಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಟಪ್ ಟಪ್ ಅಂತ ಆರುತ್ತೆ. ನಂತರ ಇಲ್ಲಿ ಮ್ಯಾರಿನೇಟ್ ಮಾಡಿರೋ ಅಂಥ ಜಾಕ್ ಫ್ರೂಟ್ನ ಹಾಕ್ಕೊಂಡಿದ್ದೀವಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಎಣ್ಣೆಲೇ 3-4 ನಿಮಿಷ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. 1-2 ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ, ಈರುಳ್ಳಿ ನಮಗಿಲ್ಲಿ ಸ್ವಲ್ಪ ಬೇಯಬೇಕು. ಉಪ್ಪು ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ಈಗ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರೋ ಅಂಥ ಟೊಮೆಟೊ ಹಣ್ಣನ್ನು ಹಾಕ್ತಾ ಇದ್ದೀವಿ. ಮೆತ್ತಗೆ ಹಣ್ಣಾಗಿರುವಂಥ ಹಣ್ಣು 2 ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಸಹ ಫ್ರೈ ಮಾಡಿ ಈಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ಹಾಕಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿಲ್ಲ ಅಂದರೆ ಸ್ಕಿಪ್ ಮಾಡಿ, ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು 3 ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ. ಸೇಮ್ ಕಪ್ಪಿನ ಅಳತೆಯಲ್ಲಿ ನಾನಿಲ್ಲಿ ಒಂದು 7 ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀನಿ. 1 ಸ್ಪೂನಷ್ಟು ಬಿರಿಯಾನಿ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಈ 3 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟು. ಆನಂತರ ಇದಕ್ಕೆ ನೀರನ್ನೆಲ್ಲ ಬಸ್ದುಬಿಟ್ಟು ಅಕ್ಕಿ ತೊಳೆದು ಹಾಕ್ತಾ ಇದ್ದೀವಿ. ಬರೀ ಅಕ್ಕಿನ ಮಾತ್ರ ಹಾಕ್ಕೊಂಡಿದ್ದೀವಿ. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ಬಳಸಿದ್ದೀನಿ. ಎಲ್ಲ ಚೆನ್ನಾಗಿ 2 ನಿಮಿಷ ಹುರ್ಕೋಬೇಕು. ಆನಂತರ ಇಲ್ಲಿ ಇನ್ನೊಂದು ಕಡೆ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. 6 ಗ್ಲಾಸಷ್ಟು, 3 ಗ್ಲಾಸಿಗೆ 6 ಗ್ಲಾಸಷ್ಟು ನೀರನ್ನ ತೊಗೊಂಡಿದ್ದೀವಿ. ನಾರ್ಮಲ್ ಆಗಿ ನೀವು ಅನ್ನಕ್ಕೆ ಎಷ್ಟು ನೀರನ್ನ ಬಳಸ್ತೀರಾ ಅಷ್ಟು ತೊಗೋಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡಿಬಿಟ್ಟು ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈ ಸಮಯದಲ್ಲಿ ಟೇಸ್ಟ್ ನೋಡಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡಿ. ಈ ರೀತಿ ಒಂದು ಕುದಿ ಚೆನ್ನಾಗಿ ಕುದಿಬೇಕಾದ್ರೆ ಕಲಿಸ್ಬಿಟ್ಟು ಕುಕ್ಕರ್ ಲೆಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ತೆಕ್ಕೊಂಡಿದ್ದೀವಿ. 2 ವಿಸಲ್ ಆದಮೇಲೆ ಪೂರ್ತಿಯಾಗಿ ಪ್ರೆಷರ್ ಹೋದ್ಮೇಲೆ ನೋಡಿ ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ ರುಚಿಯಾಗಿರುವಂಥ ಹಲಸಿನಕಾಯಿ ಬಡ್ಕಿನ ಬಿರಿಯಾನಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಯಮ್ಮಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ನೀವು ಈ ಬಿರಿಯಾನಿನ ಮಾಡ್ಕೋಬೋದು. ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸತಿ ಮನೇಲಿ ಮಾಡಿಟ್ರೆ ಎಲ್ಲರೂ ನಿಮ್ಮನ್ನ ಕೇಳ್ತಾರೆ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಈ ಜಾಕ್ ಫ್ರೂಟ್ ಬಿರಿಯಾನಿನ ಟ್ರೈ ಮಾಡಿ.